ಬಾಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಒಂದು ವಾರದ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನಾನಂತೂ ಮಿಸ್ ಮಾಡ್ಕೊಂಡೆ ನಿಮ್ಮನ್ನ. ನೀವಂತೂ ಸಿಕ್ಸಿ ಕಡೆ ಮೆಸೇಜ್ ಆಗ್ತಾ ಇದ್ರಿ, ಇನ್ಸ್ಟಾಗ್ರಾಮಲ್ಲಂತೂ ತುಂಬಿಸಿ ಇಡ್ತಾ ಇದ್ರಿ, ಯಾವಾಗ ಬರುತ್ತೆ ವಿಡಿಯೋ, ಯಾವಾಗ ಬರುತ್ತೆ ವಿಡಿಯೋ ಅಂತ. ನಾನು ಇಲ್ಲಿ ಏನೋ ಮಾತಾಡೋದಕ್ಕೆ ಹೋಗೋದಿಲ್ಲ. ಏನಾಗಿತ್ತು ಚಾನಲ್ಗೆ ಅನ್ನೋದ್ರ ಮ್ಯಾಚ್ ಬಗ್ಗೆ ಮಾತಾಡೋಣ ಗುರು. ಅಪರೂಪಕ್ಕೆ RCB ಗೆದ್ಬಿಟ್ಟವ್ರೆ. ಒಂದು ತಿಂಗಳಾದ್ಮೇಲೆ ಗೆದ್ಬಿಟ್ಟವ್ರೆ. ನಾವು RCB ಲಾಸ್ಟ್ ಗೆದ್ದಿದ್ದು ಓಲಿ ಹಬ್ಬದಲ್ಲಿ ಗುರು ಗೆದ್ದಿದ್ದು. ಓಲಿ ಹಬ್ಬದಲ್ಲಿ ಗೆದ್ರು. ಯುಗಾದಿ ಹಬ್ಬಕ್ಕೆ ಅಂದರೆ ಯುಗಾದಿಗೆ ಹೋಗಿ ಗೆಲ್ಲಿಲ್ಲ. ಆಮೇಲೆ ಹನುಮ ಜಯಂತಿ ಆದಮೇಲೆ ಗೆದ್ದಿದ್ದಾರೆ. ಏನು ಗುರು ಇದು ಹಿಂಗಾಗ್ಬಿಡ್ತು ನಮ್ಮ RCB ಪರಿಸ್ಥಿತಿ. ಒಂದು ತಿಂಗಳಾದ್ಮೇಲೆ ವಿನ್ ನೋಡೋ ಥರ ಆಗೋಗ್ಬಿಡ್ತಿಲ್ಲ. ಸೊ ಓಕೆ, ಒಂದು ತಿಂಗಳಾದ್ಮೇಲೆ ವಿನ್ನಾಗಿ ಕೊಟ್ಟರಲ್ಲ ನಮ್ಮ RCB. ಇದಕ್ಕೆ ಖುಷಿ ಪಡಬೇಕು. ಪ್ಲ್ಯಾನ್ ಮಾಡಿ ಹೊಡೆದ್ರು ಅಂತ ಹೇಳ್ಬೇಕು. ಅವನಜ್ಜಿ ಈ ಥರ ಪ್ಲ್ಯಾನ್ನ ಮುಂಚೆಯಿಂದನೇ ಎಕ್ಸಿಕ್ಯೂಟ್ ಮಾಡ್ಕೊಂಡು ಬಂದಿತ್ತು ಅಂತಂದಿದ್ರೆ ಎಲ್ಲೋ ಹೋಗ್ಬಿಟ್ರದ್ ನಮ್ಮ RCB. ಹೆಂಗೆ ಪ್ಲ್ಯಾನ್ ಮಾಡಿ ಹೊಡೆದಿದ್ದು SRH ಅವ್ರಿಗೆ. ಫಸ್ಟ್ ಬ್ಯಾಟಿಂಗ್ ಕೊಟ್ಟರೆ ಅವರು ಹಾವಳಿ ಎಬ್ಬಿಸ್ತಾರೆ ಅಂತ ಗೊತ್ತಿತ್ತು ಅವ್ರಿಗೆ. ಅದಕ್ಕೋಸ್ಕರನೇ ಚೇಸಿಂಗ್ ಮಾಡೋ ಥರ ಇದ್ರೂ ಕೂಡ, ಚೇಸ್ ಮಾಡೋಕ್ಕೆ ಸ್ವಲ್ಪ ಕಂಫರ್ಟಬಲ್ ಆಗಿದ್ರು ಕೂಡ ಈ ವೆನ್ಯೂ ನಾವಿಲ್ಲ ಗುರು ಫಸ್ಟ್ ಬ್ಯಾಟಿಂಗ್ ಆಡ್ತೀವಿ, ನಾವು ಚಾಲೆಂಜ್ನ ತಗೊಂತೀವಿ ಗುರು ಅಂತ ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ನಮ್ಮ ಆಯ್ಕೆ ಮಾಡ್ಕೊಂಡಿದ್ದು ನಾವು RCB. ಯಾಕಂದರೆ ನೋಡ್ಬಿಟ್ಟಿದ್ರು SRH ಅವರು ಫಸ್ಟ್ ಬ್ಯಾಟಿಂಗ್ ಕೊಟ್ಟರು ಅಂದರೆ ಎಲ್ಲರಿಗೂ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನೋಡಿದ್ರು 300 ರೇಂಜ್ಗೆಲ್ಲ ಎತ್ಕೊಂಡು ಹೋಗ್ಬಿಟ್ರು. ಹೈಯೆಸ್ಟ್ ಟೋಟಲ್ ಎಲ್ಲ 287 ಆಗೋಗ್ಬಿಟ್ಟಿತ್ತು. ಅವ್ರು ಮೊದಲೇ ಹೇಳಿದ್ರು ನಾವು 300 ಹೊಡೆದೇ ಹೊಡಿತೀವಿ ಗುರು ಅಂತ. ಟ್ರಾವಸ್ ಸೈಡ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾವು ಈ ಟೂರ್ನಮೆಂಟಲ್ಲಿ ಪಕ್ಕ 300 ಹೊಡೆದೇ ಹೊಡಿತೀವಿ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರು. ಯಾಕಂದರೆ ಅದೇ ಥರನೇ ಲಾಸ್ಟ್ ಮ್ಯಾಚ್ ಕೂಡ ಪವರ್ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡಿದ್ರು. 200 ಏನು ಸುಮ್ಮನೆ ಒಂಥರ ಆಟ ಆಡ್ದಂಗೆ ಹೊಡಿತಾರೆ SRH ಅವರು ಫಸ್ಟ್ ಬ್ಯಾಟಿಂಗ್ ಆಡುತ್ತೋ ಅಂತಂದ್ರೆ. ಅದಕ್ಕೋಸ್ಕರ ನಾವು ಫಸ್ಟ್ ಬ್ಯಾಟಿಂಗ್ ಎಲ್ಲ ಕೊಡಲ್ಲ ಅಮ್ಮ ಇವರಿಗೆ, ನಾವು ಕಟ್ ಹಾಕ್ತೀವಿ ಇವ್ರನ್ನ. ಸೆಕೆಂಡ್ ಇನ್ನಿಂಗ್ಸ್ ಹೆಂಗೆ ಕಟ್ ಹಾಕಬೇಕು ಅಂತ ನಮಗೆ ಗೊತ್ತು ಅಂತ ಫ್ಯಾಫ್ ಡು ಪ್ಲೆಸಿಸ್ ಒಂದು ಬಿಗ್ ಮೂವ್ ನಾವು ಮಾಡಿದ್ದು. ಅದೊಂದು ಇಂಟ್ರೆಸ್ಟಿಂಗ್ ಮೂವ್ ಆಗಿತ್ತು. ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಸಖತ್ ಎಕ್ಸಿಕ್ಯೂಟ್ ಮಾಡಿದ್ದು ನಮ್ಮ RCB. ಸೊ ಅದೊಂದು ಮೆಚ್ಕೋಬೇಕು ಅಷ್ಟೇ. ಈ ಮ್ಯಾಚಲ್ಲಿ ಎಲ್ಲಾನು ಮೆಚ್ಕೋಬೇಕು. ಇವತ್ತು ನಮ್ಮ RCB ಏನು ಗುರು ಬೌಲಿಂಗ್ ನಾವು ಮಾಡಿದ್ದು. ಇದು ನಮ್ಮ RCBನ ನಾವು ಗುರು ಎಲ್ಲ ಮ್ಯಾಚು 200 ಓಡಿಸ್ಕೊಳ್ಳೋಂಥ RCB ಈ ಮ್ಯಾಚು ಪವರ್ ಪ್ಲೇ 4 ವಿಕೆಟ್ ಎತ್ತುತ್ತಾರೆ ಅಂತಾರೆ. ನಮಗೆ ಸೈಕ್ ಆಗೋಯ್ತು. ಎಲ್ಲಿ ಇದು ನಮ್ಮ RCBನ ಇಷ್ಟು ದಿನ ಎಲ್ಲ ಎಲ್ಲಿಟ್ಟಿದ್ರು ಗುರು ಇದನ್ನೆಲ್ಲ ಅಂತ ಅನ್ನಿಸ್ಬಿಡ್ತು ನಮಗೆ. ಆಲ್ ಆಫ್ ಎ ಸಡನ್ 4 ವಿಕೆಟ್ ಪವರ್ ಪ್ಲೇ ವಿಕೆಟೇ ತೆಗಿತೀನಿ ಅಂತ RCB. ಆಲ್ ಆಫ್ ಎ ಸಡನ್ 4 ವಿಕೆಟು ಅಂತಂದರೆ ಏನೋ 1 ವಿಕೆಟ್ 2 ವಿಕೆಟ್ ನಂಬೋದಪ್ಪ. 4 ವಿಕೆಟ್ ಎತ್ಬಿಟ್ರಪ್ಪ. ಎಲ್ಲ ಇವ್ರದ್ದು ಟಾಪ್ ಆರ್ಡರ್ ಇತ್ತು ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗೋಗ್ಬಿಡ್ತು ಸನ್ರೈಸ್ ಹೈದರಾಬಾದ್ ಅವ್ರದ್ದು. ಫಸ್ಟ್ ನಮ್ಮ RCB ಬ್ಯಾಟಿಂಗ್ ವಿಚಾರಕ್ಕೆ ಬರೋಣ. RCB ಬ್ಯಾಟಿಂಗ್ ಸಖತ್ತಾಗಿ ಸ್ಟಾರ್ಟ್ ಮಾಡ್ರು. ಪವರ್ ಪ್ಲೇ ಸಖತ್ತಾಗೇನೆ ಬಂತು. ರನ್ಸು 60+ ರನ್ಸು ಪವರ್ ಪ್ಲೇನ ಬಂತು. ಅದಾದ್ಮೇಲೆ ಸ್ವಲ್ಪ ಸ್ಲೋ ಡೌನ್ ಆಯಿತು. ಯಾವಾಗ ಫ್ಯಾಫ್ 4 ವಿಕೆಟ್ ಬೀಳ್ತು ಅಲ್ಲಿಂದ ಸ್ವಲ್ಪ ಸ್ಲೋ ಡೌನ್ ಆಯಿತು ಅಂತ ಹೇಳಬೇಕು. ಆಮೇಲೆ ಫ್ಯಾಫ್ 4 ವಿಕೆಟ್ ಬೀಳೋದಕ್ಕಿಂತ ಮುಂಚೆದ್ರ ಬಗ್ಗೆ ಮಾತಾಡೋಣ. ಪವರ್ ಪ್ಲೇ ಸ್ವಲ್ಪ ಅಗ್ರೆಸಿವ್ ಆಗಿನ ಸ್ಟಾರ್ಟ್ ಮಾಡ್ರು. ಫ್ಯಾಫ್ 4 ಪರ್ಫಾರ್ಮೆನ್ಸ್ ಮೆಚ್ಕೋಬೇಕು. ಫ್ಯಾಫ್ 4ದು ಅಗ್ರೆಸಿವ್ ಇಂಟೆಂಟಲ್ಲಿ ಇತ್ತು. ಫ್ಯಾಫ್ ಮತ್ತು ಕೊಹ್ಲಿ ಇಬ್ಬರು ಕೂಡ ಚೆನ್ನಾಗಿನೇ ಸ್ಟಾರ್ಟ್ ಮಾಡಿದ್ರು. ಪವರ್ ಪ್ಲೇಲಿ ಇಲ್ಲಾಂದ್ರೆ ಅಷ್ಟೊಂದು ರನ್ಸ್ ಬರ್ತಾನೆ ಇರಲಿಲ್ಲ, 60+ ರನ್ಸ್ ಬರ್ತಾನೆ ಇರಲಿಲ್ಲ. ಫ್ಯಾಫು ಅಲ್ಲಿ ಸ್ವಲ್ಪ ಆಕ್ಸಿಲರೇಟ್ ಮಾಡಕ್ಕೆ ಹೋಗ್ಬಿಟ್ಟೆ ಔಟ್ ಆಗಿದ್ದು. ಹೊಡಿಲೇಬೇಕು ಅನ್ನೋ ಇಂಟೆನ್ಷನ್ ಇತ್ತು, ಚಚ್ಚಬೇಕು ಗುರು. ಯಾಕಂದರೆ ಇವರು ಸಖತ್ ಬ್ಯಾಟಿಂಗ್ ಯೂನಿಟ್ ಇದೆ ಇವ್ರದ್ದು. ಹಾಕೊಂಡು ರುಬ್ತಾರೆ. ನಾವು ಅವ್ರಿಗೆ ಭಯ ಬೀಳಿಸ್ಬೇಕು ಅಂದರೆ ನಾವು ಪವರ್ ಪ್ಲೇ ಅಟ್ಯಾಕ್ ಮಾಡಲೇಬೇಕು ಅನ್ನೋ ಒಂದು ಇಂಟೆಂಟಲ್ಲಿ ಹೊಡಿಯೋಕೆ ಹೋಗ್ಬಿಟ್ಟು ಔಟ್ ಆಗ್ತಾ ಇದ್ದಂಗೆ ಈ ಕಡೆ ವಿಲ್ ಜಾಕ್ಸ್ ಬಂದರು. ವಿಲ್ ಜಾಕ್ಸ್ ಒಂಥರ ಸ್ವೀಪ್ ಮಾಡೋಕೆ ಹೋಗ್ಬಿಟ್ಟು ಬೋಲ್ಡ್ ಆಗಿ ಹೋಗ್ಬಿಟ್ರು. ಬಿಡಿ, ಇನ್ನೊಂದು ಮ್ಯಾಚ್ ಆಡ್ತಾರೆ. ಒಂದು ಮ್ಯಾಚ್ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದ್ರು. ಈ ಮ್ಯಾಚು ಅಷ್ಟೊಂದೇನು ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಬಟ್ ಬೌಲಿಂಗಲ್ಲಿ ಒಂದು ವಿಕೆಟ್ ಎದ್ದು ನೋಡಿ ಟ್ರಾವಸ್ ಹಿಡ್ದು ಅವನ ಅಜ್ಜಿ ಇವ್ರನ್ನ ಹಾಕೊಂಡಿದ್ದಕ್ಕೂ ಸಾರ್ಥಕ ಆಗೋಗ್ಬಿಡ್ತು. ಬ್ಯಾಟಿಂದ ಕಾಂಟ್ರಿಬ್ಯೂಷನ್ ಬಂದಿಲ್ಲ ಅಂದ್ರೂ ಲಾಸ್ಟ್ ಮ್ಯಾಚು ತಲೆ ಕೆಳಗಡೆ ಕಾಲು ಮೇಲ್ಗಡೆ ಮಾಡಾಕ್ಬಿಟ್ಟಿರು ನಮಗೆ ಟ್ರಾವಸ್ ಹಿಡ್. ಅವ್ರು ವಿಕೆಟ್ ಎತ್ಬಿಟ್ರಲ್ಲ ಇವತ್ತು ಸಾರ್ಥಕ ಆಗೋಗ್ಬಿಡ್ತು ಅವರು. ವಿಲ್ ಜಾಕ್ಸ್ನ ಹಾಕೊಂಡಿದ್ಗೂ ವಿಲ್ ಜಾಕ್ಸಿಗೆ ಬೌಲಿಂಗ್ ಕೊಟ್ಟಿದ್ಗೂ ಸಾರ್ಥಕ ಆಗೋಗ್ಬಿಡ್ತು ಅಂತ ಅನ್ನಿಸ್ಬಿಡ್ತು. ಅಲ್ಲಿ ರಜತ್ ಪತಿದಾರ್ ಬಂದ್ರು. ರಜತ್ ಪತಿದಾರ್ನ ನೆಕ್ಸ್ಟ್ ಮ್ಯಾಚಿಂದ ಅಪ್ತೌಡ್ರ್ ಪ್ರಮೋಟ್ ಮಾಡಬೇಕು ಅಂತ ಕಾಣಿಸುತ್ತೆ. ನಂಬರ್ 3 ಕಳಿಸ್ಬೇಕು ಅಂತ ಕಾಣಿಸುತ್ತೆ. ಯಾಕಂದರೆ ಆ ರೇಂಜಿಗೆ ಆಡ್ತಾರೆ ಗುರು. ಸ್ಪಿನ್ನರ್ಸ್ಗಂತೂ ಫುಲ್ ಟೋಲ್ ತೊಗೊಂಡಿದ್ದು. ಮಯಾಂಕ್ ಮಾರ್ಕಂಡೆ ಅಂತೂ ಹುಚ್ಚನಾಗಿ ಓಡಿಸ್ಕೊಂಡು 11ನೇ ಓವರ್ ಅಂತ ಕಾಣಿಸುತ್ತೆ. 12ನೇ ಓವರು 4 ಸಿಕ್ಸಸ್ ಇನ್ ರೋ ಗುರು. 4 ಸಿಕ್ಸು. ನಾನೇನೋ 5 ಸಿಕ್ಸ್ ಹೊಡೆದ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ. ಅದು ಆಗಲಿಲ್ಲ. ನಿಜವಾಗ್ಲೂ ಲಿಟ್ರಲಿ ಒಂಥರ ಅಯ್ಯೋ ಅನ್ನಿಸ್ಬಿಟ್ರು ಮಯಾಂಕ್ ಮಾರ್ಕಂಡೆಗಂತೂ. 19 ಬಾಲಿಗೆ 50 ಬಂದಿದ್ದ ತಕ್ಷಣನೇ ಔಟ್ ಆಗೋಗ್ಬಿಟ್ರು. ಅದನ್ನು ಆಕ್ಸಿಲರೇಟ್ ಮಾಡೋಕೆ ಹೋಗ್ಬಿಟ್ಟೆ ಔಟ್ ಆಗಿದ್ದು. ಏನು ಫ್ಲಿಕ್ ಆಫ್ ರಿಸ್ಟ್ ಬಂದಿದ್ದು ಸ್ಟ್ರೈಟಾಗಿ ಹೋಗಿ ಫೀಲ್ಡ್ರ್ ಕೈಗೆ ಕಚ್ಕೊಂಡ್ಬಿಡ್ತಲ್ಲ ಅವರು. ಅದು 6 ಹೋಗ್ತಿತ್ತು ಇನ್ ಕೇಸ್ ಏನಾದ್ರು ಗ್ಯಾಪಲ್ಲಿ ಮುಗಿತ್ತು ಅಂತಂದರೆ. ಒಟ್ಟಲ್ಲಿ ರಜತ್ ಪತಿದಾರ್ ಅಂತೂ ಸಿಕ್ಕಾಪಟ್ಟೆ ಕ್ಲಾಸಿಯಾಗಿ ಆಡ್ತಿದ್ದಾರೆ. ನಾನಂತೂ ಒಂಥರ ಬಿಂದಾಸ್ ಫ್ಯಾನ್ ಆಗಿ ಹೋಗ್ಬಿಟ್ಟಿದ್ದೀನಿ ರಜತ್ ಪತಿದಾರ್ ಅವರ ಇನ್ನಿಂಗ್ಸಿಗೆ, ಜೊತೆಗೆ ಅವರ ಶಾರ್ಟ್ಸ್ಗೂ ಕೂಡ. ಯಾಕಂದರೆ ಸ್ಪಿನ್ನರ್ಸ್ಗೆ ಅಷ್ಟು ಅಲಚ್ಚಾಗಿ ಆಡ್ತಾರೆ ಇವರು. ಇನ್ನೂ ಒಂದು ಎಂಡಲ್ಲಿ ವಿರಾಟ್ ಕೊಹ್ಲಿ ಅವರು ಆ್ಯಂಕರ್ ರೋಲನ್ನು ನಿಭಾಯಿಸ್ತಾ ಇದ್ರು. ವಿರಾಟ್ ಕೊಹ್ಲಿ ಸಿಕ್ಕಾಪಟ್ಟೆ ಸ್ಲೋ ಇನ್ನಿಂಗ್ಸ್ ಆಯಿತು. ಟು ಬಿ ಹಾನೆಸ್ಟ್ ನೋಡ್ತು ಅಂದರೆ ಫ್ಲಾಟ್ ಟ್ರ್ಯಾಕು ಬ್ಯಾಟಿಂಗ್ ಆಡೋದಕ್ಕೆ ಏನು ಕಷ್ಟವಾಗಿ ಏನಿರಲಿಲ್ಲ. ಸನ್ರೈಸ್ ಹೈದರಾಬಾದ್ಗೂ ಏನು ಕಷ್ಟ ಏನಿಲ್ಲ ಬ್ಯಾಟಿಂಗ್ ಆಡೋದಕ್ಕೆ. ಅವರು ಅಜೀಬಾಗಿ ಆಡಿದಷ್ಟೇ ಇವತ್ತು ಬ್ಯಾಟಿಂಗ್ನ.
ಫ್ಲಾಟ್ ಟ್ರ್ಯಾಕಲ್ಲಿ ಸ್ವಲ್ಪ ಅಕ್ಸಿಲೇಟ್ ಮಾಡಬೇಕಾಗಿತ್ತು ಇನ್ನಿಂಗ್ಸ್ನ. ಬಟ್ ಅದೇ ಆ್ಯಂಕರ್ ರೋಲ್ನ ನಿಭಾಯಿಸಿದ್ರು. 1 ಎಂಡಲ್ಲಿ ನಿಂತ್ಕೊಂಡು 43 ಬಾಲಲ್ಲಿ 51 ಏನಂತ ಹೆವಿ ಸ್ಟ್ರೈಕ್ ರೇಟ್ ಏನಲ್ಲ. ವಿರಾಟ್ ಕೊಹ್ಲಿ ಅವರ ಸ್ಟ್ಯಾಂಡರ್ಡ್ಸ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೆಟ್ರಾಗೆ ಆಡಿರ್ಬೋದಾಗಿತ್ತು. ಒಂದು 60-70 ರನ್ ಹೊಡೆದಿರ್ಬೋದಾಗಿತ್ತು ಈ ಇಷ್ಟು ನಂಬರ್ ಆಫ್ ಬಾಲ್ಸ್ ಅಂತ ತೊಗೊಂಡಿದ್ದಾರೆ ಅಂತಂದರೆ. ಬಟ್ ಪರವಾಗಿಲ್ಲ, ಗೆದ್ದಿದ್ದೀವಲ್ಲ, ಗೆದ್ದಾಗಿದೆಲ್ಲ ಏನು ಮ್ಯಾಟ್ರ್ ಆಗೋದಿಲ್ಲ, ಸೋತಾಗಷ್ಟೇ ಇದೆಲ್ಲ ಮ್ಯಾಟ್ರ್ ಆಗೋದು ನಮಗೆ. ಸೊ ಓಕೆ, ವಿರಾಟ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸಿಂದ, ಜೊತೆಗೆ ರಜತ್ ಪತಿದಾರ್ ಅವರ ಪರ್ಫಾರ್ಮೆನ್ಸಿಂದ, ಆಮೇಲೆ ಕೆಮ್ರಾನ್ ಗ್ರೀನ್ 37 ಕ್ರೂಷಿಯಲ್ ರನ್ಸ್ ನಾಟ್ ಔಟ್ ಆಗಿ ಉಳ್ಕೊಂಡಿದ್ದು, ಅವರು ಕೂಡ ರುಬ್ಬಾಟಕ್ಕೆ ನಿಂತ್ಕೊಂಡ್ರು. ಅಂತೂ ಇಂತೂ ಕೆಮ್ರಾನ್ ಗ್ರೀನ್ ಬ್ಯಾಟಿಂದ ಪರ್ಫಾರ್ಮ್ ಮಾಡಿಬಿಟ್ರಪ್ಪ ನಮ್ಮ RCBಗೆ. ಬರೀ ಬೋಲಿಂದ ಆಟಾಡೋದೇ ಆಗಿತ್ತು. ಇವಾಗ ಬ್ಯಾಟಿಂದನೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ರು, ಇವತ್ತು ಬೋಲಿಂದನೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದರೆ. ಪರ್ಫೆಕ್ಟ್ ಆಲ್ರೌಂಡರ್ ಹತ್ರ ಆಡಿದ್ದಾರೆ ಇವರು. ಕೆಮ್ರಾನ್ ಗ್ರೀನು ಟೂರ್ನಮೆಂಟ್ ಆಗಾದ್ಮೇಲೆ ಅವರಿಗೆ ರಿದಮ್ ಬಂದಿದೆ ಇವಾಗ. ಇಲ್ಲ ಗುರು, ನಾನು ನನ್ನ ಟೀಮ್ಗೆ ಪರ್ಫಾರ್ಮ್ ಮಾಡಬೇಕು ಅನ್ನೋ ರಿದಮ್ಮು. ಸೊ ಇಲ್ಲಿಂದ ಇನ್ನೂ ಚೆನ್ನಾಗಿ ಪರ್ಫಾರ್ಮ್, ಇನ್ನೂ ಬೆಟ್ರ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ ಕೆಮ್ರಾನ್ ಗ್ರೀನು. ಸೊ ಕೆಮ್ರಾನ್ ಆಮೇಲೆ ನಾನು ದಿನೇಶ್ ಕಾರ್ತಿಕ್ನ ಸ್ವಲ್ಪ ಮೇಲ್ಗಡೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಅಲ್ಲಿ ಮೈಪಾಲ್ ಓಮ್ರೋಡ್ ಬರ್ತಾರೆ, ಅವರು ಒಂದು ಚಿಕ್ಕ ರನ್ನ ಹೊಡೆದ್ಬಿಟ್ಟು ಹೋಗ್ತಾರೆ. ಎಲ್ಲ ಹೊಡಿಲೇಬೇಕಾಗದಂತ ಅನಿವಾರ್ಯತೆ ಇತ್ತಲ್ಲಿ. ಡೆತ್ ಓವರಲ್ಲಿ ಬಂದಿದ್ದು ದಿನೇಶ್ ಕಾರ್ತಿಕ್ನ ಸ್ವಲ್ಪ ಮೇಲೆ ಬಂದಿತ್ತು, ಇನ್ನೊಂಚೂರು ಚೆನ್ನಾಗಿ ರನ್ ಹೊಡೆದಿರ್ತಿದ್ರೇನೋ. ಒಟ್ಟಲ್ಲಿ ನಾನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ, ಮಿನಿಮಮ್ 220 ಹೊಡಿಲೇಬೇಕು ಇಲ್ಲಿ. ಸನ್ರೈಸ್ ಹೈದರಾಬಾದ್ ಸಖತ್ ಬ್ಯಾಟಿಂಗ್ ಯೂನಿಟ್ ಇದೆ, ಮಿನಿಮಮ್ 220 ಹೊಡಿಲೇಬೇಕು ಅಂತ ಅನ್ಕೊಂಡಿದ್ದೆ. ಬಟ್ 220 ಹೋಗಿಲ್ಲ ನಮ್ಮದು ಸ್ಕೋರು. 200 ಹೋಗೋದೇ ಒಂದು ಸ್ವಲ್ಪ ಡೌಟ್ ಆಗಿ ಹೋಗ್ಬಿಟ್ಟಿತ್ತು ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಯಾಕಂದರೆ ಸ್ಲೋ ಆಗಿ ಆಡ್ತಾ ಇತ್ತು. ರಜತ್ ಪಟಿದಾರ್ ವಿಕೆಟ್ ಯಾವಾಗ ಬಿತ್ತು ಅವಾಗ ಅಷ್ಟೊಂದೇನು ರನ್ಸ್ ಬರ್ತಿರಲಿಲ್ಲ. ಕೆಮ್ರಾನ್ ಗ್ರೀನ್ ಒಂದೆಂಡಲ್ಲಿ ಆಡ್ತಾ ಇದ್ರು. ಅದನ್ನ ಬಿಟ್ಟರೆ ಅಷ್ಟೊಂದು ಸ್ವಲ್ಪ ರನ್ಸ್ ಬರ್ತಿರಲಿಲ್ಲ. ಅಲ್ಲಿ ಕೆಳಗಡೆ ಸ್ವಪ್ನಿಲ್ ಸಿಂಗ್ ಅವರು, ದಿನೇಶ್ ಕಾರ್ತಿಕ್ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್, ಜೊತೆಗೆ ಸ್ವಪ್ನಿಲ್ ಸಿಂಗು ಲಾಸ್ಟಲ್ಲಿ 12 ರನ್ ಕಾಂಟ್ರಿಬ್ಯೂಟ್ ಮಾಡಿದ್ರು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಇವತ್ತು ಪರ್ಫೆಕ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಇವರು ನಮ್ಮ RCBಗೆ. ಇಬ್ರು ಬೈಔಟ್ಸ್ ಅಂತ ಸೌತ್ ಆಫ್ರಿಕನ್ಸ್ ಮನೆ ಕಳಿಸಿದ್ರು. ಅಲ್ಲಿ ಸ್ವಪ್ನಿಲ್ ಸಿಂಗ್ ಸ್ವಲ್ಪ ಕಾಸ್ಟ್ಲಿ ಆಗಿರ್ಬೋದು, ಬಟ್ ಆದರೂ ಅಲ್ಲಿ ವಿಕೆಟ್ಸ್ನ ಅನಿವಾರ್ಯತೆ ಇತ್ತು, ವಿಕೆಟ್ಸ್ ಬೀಳಬೇಕಾಗಿತ್ತು ಅಷ್ಟೇನೆ ಇಲ್ಲಿ. ಯಾಕಂದರೆ ಅಷ್ಟು ಬಲಿಷ್ಠವಾಗಿರುವಂಥ ಬ್ಯಾಟಿಂಗ್ ಯೂನಿಟು. ಅದಕ್ಕೋಸ್ಕರನೇ 287 ರನ್ ಎಲ್ಲ ಹೊಡೆದಿರೋದು. ಸಿಕ್ಕಾಪಟ್ಟೆ ಬಲಿಷ್ಠ ಇದೆ ಇವರು. ಸನ್ರೈಸ್ ಹೈದರಾಬಾದ್ನ ಕಟ್ ಹಾಕಬೇಕು ಅಂದರೆ ಪವರ್ ಪ್ಲೇಲಿ ವಿಕೆಟ್ಸ್ ಎತ್ತಬೇಕಾಗಿತ್ತು. ಪವರ್ ಪ್ಲೇಲಿ ಅಷ್ಟು ನಂಬರ್ ಆಫ್ ವಿಕೆಟ್ಸ್ ಬಂತು ನಮಗೆ. ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಹಾಕಿದೆ ಇವತ್ತು RCBನ ಮ್ಯಾಚ್ನ ಗೆಲ್ಲೋದು ಅಂತ. ಮ್ಯಾಚ್ಗೆ ನಾನು ಮುಂಚೆನೇ ಹಾಕಿದೆ, ಪ್ರಾಬ್ಲಿ ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಟೆಲಿಗ್ರಾಮ್ ಚಾನಲ್ನ ಸರ್ಚ್ ಮಾಡಿ ಸಾಗಾ ಸ್ಟೋರೀಸ್ ಕನ್ನಡ ಅಂತ ಹೋಗ್ಬಿಟ್ಟು ವಿಸಿಟ್ ಹಾಕ್ಬಿಟ್ಟು ನೋಡಿ. 7:30ಗಿಂತ ಮುಂಚೆನೇ ಹಾಕಿದೆ RCB ಮ್ಯಾಚ್ ಗೆಲ್ಲುತ್ತೆ ಇವರು ಅಂತ. ಏನೋ ಒಂದು ಗಟ್ ಫೀಲಿಂಗ್ ಅನ್ನಿಸ್ತಾ ಇತ್ತು ಇವತ್ತು. RCB ಗೆಲ್ಲುತ್ತೆ ಅಂತ. ಇವತ್ತು ಬಲಿಷ್ಠವಾಗಿರ್ಬೋದು SRH ಅವರು ಹೋಮ್ ಮೇಲೆ ಆಡ್ತಿರ್ಬೋದು, ಬಟ್ ಏನೋ ಒಂದು ಗಟ್ ಫೀಲಿಂಗ್ ಅನ್ನಿಸಿದೆ ಒಳಗಡೆಯಿಂದ. ಟಾಸ್ಗಿನ ಮುಂಚೆನೇ ಹೇಳಿದೆ ಅಂತ ಕಾಣಿಸುತ್ತೆ ನಾನು. ಇಲ್ಲ ಆಗೋರು ಇವತ್ತು ಏನೋ ಒಂದು ಆಗುತ್ತದೆ. ಇಲ್ಲ, ಟಾಸ್ ಆದಮೇಲೆ ಹೇಳಿದೆ RCB ಗೆಲ್ಲುತ್ತೆ ಅಂತ. ಸೊ ಹೋಗ್ಬಿಟ್ಟು ಬೇಕಾದ್ರೆ ವಿಸಿಟ್ ಮಾಡ್ಬಿಟ್ಟು ನೋಡ್ಬೋದು. ಇವತ್ತು ಪ್ರಿಡಿಕ್ಷನ್ ಸಕ್ಸಸ್ ಆಗಿದೆ, ನಾವು RCB ಗೆದ್ದಿದೆ. ಚೇಸ್ ಮಾಡೋದಕ್ಕೆ ಅಂತ ಬರ್ತಾರೆ. ಈ ಒಂದು ಯೂಜ್ ಮೊತ್ತನೇ ಇದು, 206 ರನ್ ಏನು ಚಿಕ್ಕ ಮೊತ್ತ ಏನಲ್ಲ. ಇವತ್ತು ನಮ್ಮ RCB ಬ್ಯಾಟಿಂಗ್ ಬಲಿಷ್ಠವಾಗೇನೆ ಸಖತ್ತಾಗೇನೆ ಆಡಿದೆ, ಬೌಲಿಂಗ್ ಕೂಡ ಸಖತ್ತಾಗೇನೆ ಮಾಡಿದೆ. ಇದನ್ನು ಚೇಸ್ ಮಾಡೋದಕ್ಕೆ ಅಂತ ಬರ್ತಾರೆ ಸನ್ರೈಸ್ ಹೈದರಾಬಾದ್. ಇದು ಜುಜುಬಿ ಟಾರ್ಗೆಟ್ ಥರ ಕಾಣ್ತಿದೆ ಸನ್ರೈಸ್ ಹೈದರಾಬಾದ್ನ ಬ್ಯಾಟಿಂಗ್ ಯೂನಿಟ್ ನೋಡ್ಕೊಂಡು. ಯಾಕಂದರೆ ಅಗ್ರೆಸಿವ್ ಆಗಿ ಪೋಪ್ಳಲ್ಲಿ ಡಮಾಲ್ ಡಿಮಿಲ್ ಬ್ಲಾಸ್ಟ್ ಮಾಡುವಂಥ ಇಬ್ಬರು ಓಪನರ್ಸು, ಅಭಿಷೇಕ್ ಶರ್ಮಾ ಒಂದು ಕಡೆ, ಟ್ರಾವಸ್ ಹೆಡ್ ಒಂದು ಕಡೆ, ಇಬ್ಬರು ಕೂಡ ಮುಲಾಜೆ ಕೊಡಲಾಗರು. ನಾಯಿ ಹೊಡೆದವಂಗೆ ಹೊಡಿತಾರೆ. ಲಾಸ್ಟ್ ಮ್ಯಾಚ್ ನೋಡ್ರಿ ತಾನೆ ಹೆಂಗೆ ಉಚ್ಚನಾಗಿ ಹೊಡೆದ್ರು ಅಂತ. RCB ಮೇಲೆ ಆಗಿರಲಿ, ಜೊತೆಗೆ ಲಾಸ್ಟ್ ಮ್ಯಾಚ್ ಆಗಿರಲಿ ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡುವಂಥ ಬ್ಯಾಟರ್ ಇಬ್ರು. ಅಲ್ಲಿ ಟ್ರಾವಸ್ ಹೆಡ್ ವಿಕೆಟ್ನ ವಿಲ್ ಜಾಕ್ಸು ಟಕಾರನಾಗೆ ಒಂದೇ ಒಂದು ರನ್ನಿಗೆ ಎತ್ತುತ್ತಾ ಇದ್ದಂಗೆ ಅಲ್ಲೊಂಥರ ಒಂದು ರೇಂಜಿಗೆ ಇಲ್ಲಾಗರೋ ಮ್ಯಾಚ್ ನಮ್ಮ ಕಡೆ ಬರ್ತಾ ಇದೆ. ಅಂದರೆ ಟ್ರಾವಸ್ ಹೆಡ್ ಔಟ್ ಆಗ್ತಿದ್ದಂಗೆ ಒಂದು ಕಡೆ ನಮ್ಮ ಕಡೆ ಬಂತು ಅಂತ ಅನ್ಕೊಂಡ್ವಿ. ಬಟ್ ಈ ಕಡೆ ಅಭಿಷೇಕ್ ಶರ್ಮಾ, ನೀ ಟ್ರಾವಸ್ ಹೆಡ್ ಔಟ್ ಆದರೆ ಏನು ಗುರು, ನಾನು ಬಿಡಲಾಗರು ಅಂತ ಒಂದು ಕಡೆಯಿಂದ ಏರ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಿಕ್ಕಾಪಟ್ಟೆ ಅಗ್ರೆಸಿವ್ 6 ಏರಿಸ್ತಾ ಇದ್ರು. ಅವರಂತೂ ಅವ್ರ ಬ್ಯಾಟಿಂದ ರನ್ಸ್ಗಳಂತೂ ಬರೋದಂತೂ ನಿಲ್ಸೋಕ್ಕಾಗಲ್ಲ. ಅವ್ರು ಔಟ್ ಎತ್ತಬೇಕಷ್ಟೇ. ಅವರಂತೂ ಡಿಫೆನ್ಸಿವ್ ಅಪ್ರೋಚಲ್ಲಂತೂ ಖಂಡಿತ ಆಡೋದಿಲ್ಲ. ಅವ್ರನ್ನ ಔಟ್ ಎತ್ತಿದ್ರು. ಎಸ್ ದಯಾಳನಿಗೆ ವಿಕೆಟ್ ಬಿದ್ದಿದ್ದು, ಮೇಲಕ್ಕೆ ಹೋಗ್ಬಿಟ್ಟಿತ್ತು. DK ಇಂದ ಖಡಕ್ ಕ್ಯಾಚ್. ಏನು ಇವರಿಬ್ರು ಓಪನರ್ಸ್ ಇಬ್ರು ಹೋಗ್ಬಿಟ್ರು ಅಂತ ಅಂದರೆ ಏನು ಮ್ಯಾಚ್ ಮುಗ್ದೋಗ್ಬಿಡ್ತು ಅಂತ ಅನ್ಕೊಂಡಿದ್ದೀರಾ? ನಾವಿನ್ನ ಇದೀವಮ್ಮ ಅಂತ ಬಂದರು ಮಾರ್ಕ್ರಮ್ ಅವ್ರನ್ನ, ಜೊತೆಗೆ ಕ್ಲಾಸನ್ ಅವ್ರನ್ನ, ಇಬ್ಬರು ಸೌತ್ ಆಫ್ರಿಕನ್ಸ್ನು ಮನೆಗೆ ಹಂಗೆ ಬಂದವ್ರನ್ನ ಹಂಗೆ ಕಳಿಸಿದ್ದು ನಮ್ಮ ಇಂಪ್ಯಾಕ್ಟ್ ಪ್ಲೇಯರ್ ಆಗಿರೋಂಥ ಸ್ವಪ್ನಿಲ್ ಸಿಂಗು. ಸೊ ಸಖತ್ ಬಲಿನಾಗರು. ಫುಲ್ ಟಾಸ್ ಔಟ್ ಆಗಿಬಿಟ್ರಲ್ಲ ಇವರು ಮಾರ್ಕ್ರಮ್ಮು. ಅದಂತೂ ಒಂಥರ ಕಾಮಿಡಿ ಆಗಿತ್ತು ಗುರು. LBW ಅಂತೂ ಫುಲ್ ಟಾಸ್ ಲಿಟ್ರಲಿ ಒಂಥರ ಅವರಂತೂ ಸೈಕ್ ಆಗೋಗ್ಬಿಟ್ರು. ಏನು ಗುರು ಈ ಥರ ಕೆಟ್ಟ ಬಾಲ್ಗೆಲ್ಲ ಔಟ್ ಆಗೋಗ್ಬಿಟ್ಟೆ ಅಂತ. ಅದು ಡೆಬ್ಯೂ ಮಾಡಿದ್ದಾರೆ ನಮ್ಮ RCBಗೆ. 2ನೇ ಬಾಲೇನೆ, ಫಸ್ಟ್ ಬಾಲ್ 4 ಹೊಡೆದ್ರು, 2ನೇ ಬಾಲೇನೆ ವಿಕೆಟು. ಸೊ ಅದಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಗುರು ಮಾರ್ಕ್ರಮ್ ಅವ್ರದ್ದು. ಮಾರ್ಕ್ರಮ್ ಅವರ ವಿಕೆಟ್ ಅಂತೂ. ಆಮೇಲೆ ಕ್ಲಾಸನ್ ಕೂಡ ಅಗ್ರೆಸಿವ್ ಅಪ್ರೋಚಲ್ಲಿ ಆಡೋದಕ್ಕೆ ಹೋದ್ರು. ಏನೋ 6 ಹೊಡೆದ್ರು. ಆಮೇಲೆ ಮತ್ತೆ ಇನ್ನೊಂದು ಏರ್ಸಕ್ಕೆ ಹೋಗ್ಬಿಟ್ಟು ಮೇಲೋಯ್ತು ಅವ್ರದ್ದು ಅಭಿಷೇಕ್ ಶರ್ಮಾ ಅಂತ. ಸೊ ಒಟ್ಟಲ್ಲಿ ಅಗ್ರೆಸಿವ್ ಅಪ್ರೋಚಲ್ಲಿ ಆಡಕ್ಕೆ ಹೋಗ್ಬಿಟ್ಟೆ ಔಟ್ ಆಗಿದ್ದು. ನಿತೀಶ್ ಅವರ ಬೋಲ್ಡು, ಜೊತೆಗೆ ಇವರು ಅಬ್ದುಲ್ ಸಮದ್ ಅವರು ಕೂಡ ಔಟ್ ಆದರು. ಕರಣ್ ಶರ್ಮಾ ಅವರು 2 ಕ್ರೂಷಿಯಲ್ ವಿಕೆಟ್ಸ್ನ ತೆಗೆದಿದ್ದು. ಅದಾದಮೇಲೆ ಕೆಮ್ರಾನ್ ಗ್ರೀನು ಕೆಳಗಡೆ ಬಾಟಮಲ್ಲಿ 2 ವಿಕೆಟ್ನ ತೆಗೆದ್ರು. ಸೊ ಎಲ್ಲ ಒಂಥರ ಕ್ರೂಷಿಯಲ್ ವಿಕೆಟ್ಸೇ ಅಂತ ಅನ್ಕೊಳ್ಳಿ. ಅಲ್ಲಿ ಶಹಬಾಜ್ ಅಹ್ಮದ್ ಅವರ ಬ್ಯಾಟಿಂಗ್
ಮೆಚ್ಕೋಬೇಕು. ಯಾಕಂದರೆ ಎಲ್ಲರೂ ಒಂದು ಎಂಡಲ್ಲಿ ಔಟ್ ಹಾಕೊಂಡು ಬರ್ತಾಯಿದ್ರು. ಅವರು ಏನು ಅಂತ ಏನು ಹೆವಿ ಅಗ್ರೆಸಿವ್ ಅಪ್ರೋಚಲ್ಲಿ ಏನು ಆಡಲಿಲ್ಲ, ಒಂದು ರೇಂಜಿಗೆ ಪರವಾಗಿಲ್ಲ ಡೀಸೆಂಟಾಗಿ ಆಡಿದ್ರು, ಒಂದು ಸ್ವಲ್ಪ ರನ್ಸ್ನ ಹೊಡೆದ್ರು ಅಂತ ಹೇಳಬೇಕು. ಅದನ್ನು ಬಿಡ್ತು ಅಂತಲೇ ಇನ್ನೆಲ್ಲ ಹೇಳ್ಕೊಳ್ಳೋವಂಥದ್ದೆಲ್ಲ ಏನಿಲ್ಲ ಸನ್ರೈಸರ್ಸ್ ಹೈದರಾಬಾದ್ ಅವರ ಬ್ಯಾಟಿಂಗಲ್ಲಿ. ಯಾಕಂದರೆ ಟಾಪ್ 5 ಕೂಡ ಕೊಲ್ಯಾಪ್ಸೇನೆ. ಹಂಗೆ ನೋಡೋಕೆ ಅಭಿಷೇಕ್ ಶರ್ಮಾ ಮಾತ್ರ ಅಲ್ಲೊಂದು ಟಾಪ್ 5 ಕಾಂಟ್ರಿಬ್ಯೂಟ್ ಮಾಡಿರೋದು. ಇನ್ನೆಲ್ಲ ಅಂದ್ಕೊಂಡಂಥ ಘಟಾನುಘಟಿಗಳೆಲ್ಲ ಏನಿದ್ದಾರೆ, ಟ್ರಾವಸ್ ಹೆಡ್ಡು, ಕ್ಲಾಸನ್ನು ಹಂಗೆ ಹಿಂಗೆ ಮಾರ್ಕ್ರಮು ಚಚ್ತಾರೆ, ಹಾಕೊಂಡು ಗುತ್ತಾರೆ, ಹಿಡ್ಕೊಂಡು ಹಂಗೆ ರುಬ್ತಾರೆ ಅನ್ನೋ ಥರ ಎಲ್ಲ ಏನು ಹೆಸರುವಾಸಿ ಆಗಿದ್ರು, ಅವ್ರು ಯಾರು ಕೂಡ ಇವತ್ತು ಕಾಂಟ್ರಿಬ್ಯೂಟ್ ಅಷ್ಟೊಂದು ಮಾಡೋದಕ್ಕೆ ಆಗಲಿಲ್ಲ, ಇಂಪ್ಯಾಕ್ಟ್ ಮಾಡೋದಕ್ಕೆ ಆಗಲಿಲ್ಲ. ಲಾಸ್ಟ್ ಸಲ RCB ಮೇಲೆ ಹಾಕೊಂಡು ರುಬ್ಬಿದ್ರಲ್ಲಿ ಹಾಕೊಂಡು ಗ್ರೈಂಡ್ರಲ್ಲಿ ಹಾಕೊಂಡು ಚಚ್ಚಾಕ್ಬಿಟ್ಟಿದ್ರು ಸರಿಯಾಗಿ. ಸೊ ಅದನ್ನ ಈ ಮ್ಯಾಚು ಮಾಡೋದಕ್ಕಾಗಿಲ್ಲ ಅಷ್ಟೇ. ಯಾಕಂದರೆ ಆ ಥರ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಿದ್ದು ನಮ್ಮ RCB. ಸೊ ಮೆಚ್ಕೊಂಡೇಗು ಇವತ್ತು RCB ಪ್ಲ್ಯಾನ್ ಏನು ಎಕ್ಸಿಕ್ಯೂಟ್ ಮಾಡಿದ್ರು. ಫ್ಯಾಫ್ ಅವರ ಕ್ಯಾಪ್ಟನ್ಸಿ ಇವತ್ತು ಸಿಕ್ಕಾಪಟ್ಟೆ ಕಡಕ್ಕಾಗಿತ್ತು. ಎಲ್ಲರೂ ನೋಡಿ ಬೋಲಿಂಗ್ ನೋಡಿ ಸಾಕಾಗಿ ಮಾಡಿದ್ರಂತೆ ಇವತ್ತು. ಸಿಕ್ಕಾಪಟ್ಟೆ ಒಂಥರ ಎಲ್ಲರೂ ಕೂಡ ಒಂಥರ ಎಕನಾಮಿಕಲ್ ಆಗಿ ಮಾಡಿದ್ರೆ. ಸಿರಾಜಣ್ಣ ಅಂತೂ ಸಿಕ್ಕಾಪಟ್ಟೆ ಎಕನಾಮಿಕ್, ವಿಕೆಟ್ಸ್ ಬೀಳದೇ ಇರ್ಬೋದು, ಸಿರಾಜಣ್ಣ ಎಕನಾಮಿಕ್ ಮಾಡಿದ್ರೆ ಸ್ವಲ್ಪ ಫರ್ಗೂಸನ್ ಸ್ವಲ್ಪ ಲಾಸ್ಟಿಗೆ ಹೊಡ್ಸ್ಕೊಂಡ್ರು ಅಷ್ಟೇ. ಅದನ್ನ ಬಿಡ್ತು ಎಲ್ಲ ಆಲ್ಮೋಸ್ಟ್ ಎಕನಾಮಿಕಲ್ ಆಗೇನೆ ಬೌಲಿಂಗ್ ಮಾಡಿದ್ರೆ. ವಿಲ್ ಜಾಕ್ಸ್ ಅವರ ವಿಕೆಟ್ನಂತೂ ಮರೆಯೋಂಗೇ ಇಲ್ಲ. ಯಾಕಂದರೆ ಟ್ರಾವಸ್ ಹೆಡ್ನ ಎತ್ತಿಲ್ಲ ಅಂದರೆ ಮ್ಯಾಚ್ ಎಲ್ಗೋ ಎತ್ಕೊಂಡು ಹೋಗ್ತಾರೆ ಅಂತ ಗೊತ್ತಿತ್ತು. ಟ್ರಾವಸ್ ಹೆಡ್ ಒಂಥರ ಮೋಸ್ಟ್ ಕ್ರೂಷಲ್ ವಿಕೆಟ್ ಅಂತ ಹೇಳಬೇಕು ಈ ಒಂದು ಲೈನಪ್ಪಲ್ಲಿ. ಸೊ ನಿಮಗೇನು ಅನಿಸ್ತು RCB ಅಲ್ಟಿಮೇಟ್ಲಿ ಗೆದ್ದಿದ್ದು 1 ತಿಂಗಳು ಆದ ಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.